ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಸಿಂಹರಾಶಿಯವರಿಗೆಲ್ಲ ತಳಮಳ ಏನಪ್ಪಾ ಅಂತಂದ್ರೆ, ಅಯ್ಯೋ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆಯಲ್ಲ, ನಮಗೆ ಅಷ್ಟಮ ಶನಿ ಅನ್ನುವಂಥದ್ದು ಪ್ರಾಪ್ತಿ ಆಗ್ತಾ ಇದೆಯಲ್ಲ ಅಂತ ಸುಮಾರು ಜನ ಭಯ ಪಡ್ತಾ ಇರ್ತೀರ. ಮೊದಲು ಈ ಭಯದಿಂದ ಹೊರಗಡೆ ಬನ್ನಿ. ಭಯ ಅನ್ನುವಂಥದ್ದು ನಿಮಗೆ ಸೋಲಿಗೆ ಕಾರಣ ಆಗುತ್ತೆ. ಭಯದಿಂದ ಹೊರಗಡೆ ಬನ್ನಿ. ಆದರೆ ಮಾರ್ಚ್ 28 ಅಂತಂದ್ರೆ ಏಪ್ರಿಲ್ 1ರಿಂದ ನಮ್ಗೆ ಅಪ್ಲೈ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ಏನು ಅಪ್ಲೈ ಆಗಲ್ಲಲ್ವಾ? ಮಾರ್ಚ್ ತಿಂಗಳು ಖುಷಿಯಾಗಿರಿ. ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಹೇಗಿದೆ ನೋಡಿ. ಸಿಂಹರಾಶಿಗೆ ಲಾಭಾಧಿಪತಿ ಹಾಗೂ ಧನಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದು ನೀಚಭಂಗ ರಾಜಯೋಗದಲ್ಲಿದ್ದು ಉಚ್ಚ ಫಲವನ್ನು ಕೊಡ್ತಾ ಇದ್ದಾರೆ 100%. ಬುಧ ಹೇಗೆ ಯಾವಾಗ ನೀಚಭಂಗ ರಾಜಯೋಗ ಆಗುತ್ತೋ ಅಲ್ಲಿಗೆ ಪ್ಲಸ್ ಪಾಯಿಂಟ್, ನಿಮಗೆ ಲಾಭಗಳು ವೃದ್ಧಿ ಆಗುತ್ತೆ, ಧನದಲ್ಲಿ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯ, ಮಾತಲ್ಲಿ ಸಕ್ಸಸ್ಸು, ವಿದ್ಯೆಯಲ್ಲಿ ಸಕ್ಸಸ್ಸು, ಪರೀಕ್ಷೆಯಲ್ಲೂ ಸಕ್ಸಸ್ಸು. ಇಷ್ಟು ನಿಮಗೆ ಸಿಂಹರಾಶಿಯವರಿಗೆ ಬುಧನಿಂದ ಸಿಗುತ್ತೆ. ಸರಿ, ಬುಧ ಒಂದೇ ಚೆನ್ನಾಗಿದ್ದಾನ? ಅಲ್ಲ. ನಿಮಗೆ 3 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು? 3 ಮತ್ತೆ 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ನಿಮಗೆ ಉಚ್ಚ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಧೈರ್ಯ, ಸಾಹಸ, ಉದ್ಯೋಗದಲ್ಲಿ ಸ್ಥಿರತ್ವ, ಕ್ರಮೇಣ ನಿಮಗೆ ಅನುಕೂಲಗಳು ಎಲ್ಲ ಶುಕ್ರನಿಂದ ಪ್ರಾಪ್ತಿಯಾಗಿ ಶುಭ ಕಾರ್ಯಗಳು, ವಿವಾಹಕ್ಕೆ ಸಂಬಂಧಪಟ್ಟಂತ ಶುಭ ಕಾರ್ಯಗಳು, ಅದರ ಪ್ರಯತ್ನಗಳಲ್ಲಿ ಸಕ್ಸಸ್ಸು, ಮನೆಯಲ್ಲಿ ನಡೀತಕ್ಕಂಥ ಒಳ್ಳೆ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ಒಂಥರ ಏನೋ ಮನಸ್ಸಿಗೆ ಸಂತೋಷ. ತುಂಬಾ ನಿಮ್ಮ ಬ್ಯೂಟಿ ಕಡೆ ಗಮನ ಕೊಡ್ತೀರಾ ಸಿಂಹರಾಶಿಯವರು. ಒಳ್ಳೆ ಬಟ್ಟೆ ತಗೋಬೇಕು, ನೀಟಾಗಿರ್ಬೇಕು, ಐರನ್ ಮಾಡಬೇಕು, ಕ್ಲೀನಾಗಿರ್ಬೇಕು, ಒಳ್ಳೆ ಊಟ ತಿನ್ಬೇಕು. ನೀಟ್ ಆ್ಯಂಡ್ ಕ್ಲೀನ್ ಪ್ರಾಸೆಸ್ಸನ್ನು ಈ ತಿಂಗಳು ಭಾಳ ಶುರು ಆಗ್ತದೆ ನಿಮಗೆ. ಈಗಾಗಲೇ ಇರ್ತೀರ, ನೀವು ನೀಟಾಗಿ ಇರ್ತೀರ, ನೀವು ಕ್ಲೀನ್ ವ್ಯಕ್ತಿಗಳು ನೀವೇ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಕೋತೀರ. ಸರಿ, ಬುಧ ಮತ್ತೆ ಶುಕ್ರ ಮಾತ್ರನ ಅಲ್ಲ, ಗುರುನು ನಿಮಗೆ ತುಂಬಾ ಚೆನ್ನಾಗಿದ್ದಾರೆ ಸಿಂಹರಾಶಿಯವ್ರಿಗೆ. ಆ ಗುರು ಬಲನೇ ಇಲ್ಲಲ್ಲ ಗುರುಗಳೇ ಸಿಂಹರಾಶಿಯವ್ರಿಗೆ. ಮೇ 15 ಗುರು ಬಲ ಬರುತ್ತೆ ಅಂತ ಹೇಳಿದ್ರಿ ನೀವು. ಆದ್ರೆ ಪರಿವರ್ತನಾ ಯೋಗದಲ್ಲಿ ಗುರು ಮತ್ತೆ ಶುಕ್ರನ ಮಧ್ಯೆ ಇರೋದ್ರಿಂದ, ಶುಕ್ರ ಗುರುವಿನ ಮನೆಯಲ್ಲಿ, ಗುರು ಶುಕ್ರನ ಮನೆ ಇರೋದ್ರಿಂದ ಗುರುವನ್ನ ಸ್ವಕ್ಷೇತ್ರದ ಭಾವನೆ ಮಾಡ್ಬೇಕು ಈ ತಿಂಗಳಲ್ಲಿ. ಅಂದ್ರೆ ಸ್ವಂತ ಮನೆಯಲ್ಲಿದ್ದಾರೆ ಅಂತ. ಯಾವಾಗ ಗುರು ಸ್ವಂತ ಮನೆಯಲ್ಲಿದ್ದಾರೋ ಪಂಚಮಾಧಿಪತಿ ಅಷ್ಟಮಾಧಿಪತಿ ನಿಮಗೆ ಬಲಿಷ್ಠ ಆಯಿತು. ಅಲ್ಲಿಗೆ ಗುರುವಿನ ಆಶೀರ್ವಾದ ಸಿಕ್ತು. ಧನ, ಸಂತಾನ, ಹೆಸರು, ಅಭಿವೃದ್ಧಿ, ಭಾಗ್ಯ ಎಲ್ಲವೂ ನಿಮ್ಗೆ ಹುಡ್ಕೊಂಡ್ ಬರುತ್ತೆ. ನಿಮ್ ಪ್ರಯತ್ನ ಸ್ವಲ್ಪ ಇರ್ಬೇಕು. ಹುಡ್ಕೊಂಡ್ ಬರ್ತೇನೆ ಸುಮ್ಮನೆ ಕುತ್ಕೊಂಡು ಬಾ 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 ಅಂದ್ರೆ ಬರಲ್ಲ. ನಿಮ್ ಪ್ರಯತ್ನ ಇರ್ಬೇಕು. ಬುಧ, ಶುಕ್ರ, ಗುರು 3 ಗ್ರಹನೂ ಚೆನ್ನಾಗಿದ್ದಾರ. ಆಮೇಲೆ ಶನಿಯ ನಿಮ್ಗೇನು ಚೆನ್ನಾಗಿಲ್ಲ ಅಂತೇನಿಲ್ಲ. ಇನ್ನು ಅಷ್ಟಮ ಶನಿ ಪ್ರಾರಂಭ ಆಗಿಲ್ಲ. ಈ ತಿಂಗಳು ಶನಿ ತುಂಬಾ ಚೆನ್ನಾಗಿದ್ದಾರೆ, ಚಿಂತೆ ಮಾಡಬೇಡಿ. ಶನಿನೂ ಚೆನ್ನಾಗಿದ್ದಾರೆ. ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಚೆನ್ನಾಗಿಲ್ಲ ಕಣ್ರಿ. ಸೂರ್ಯ 14ನೇ ತಾರೀಕುವರೆಗೂ ಸಾಧಾರಣವಾಗಿರ್ತಾರೆ, ಅಂದ್ರೆ ಶತ್ರು ಮನೆಯಲ್ಲಿ ಇರ್ತಾರೆ. 16ನೇ ತಾರೀಕು ಮಿತ್ರನ ಮನೆಗೆ ಹೋಗ್ತಾರೆ. 14ನೇ ತಾರೀಕು ಪ್ರಯಾಣವನ್ನು ಶುರು ಮಾಡಿ 14ನೇ ತಾರೀಕು 16ಕ್ಕೆ ರೀಚ್ ಆಗ್ತಾರೆ. ಅಂದ್ರೆ ರೀಚ್ ಆಗೋದಂದ್ರೆ ಆ ಫಲ ಶುರುವಾಗೋದು ನಮ್ಗೆ 16ನೇ ತಾರೀಕಿಂದ. 14ನೇ ತಾರೀಕಿಗೆ ಸೂರ್ಯನ ಬದಲಾವಣೆ ಆಗುತ್ತೆ. ಅಲ್ಲಿಗೆ 16ನೇ ತಾರೀಕಿಂದ ತಿಂಗಳು ಪೂರ್ತಿ ಸೂರ್ಯ ನಿಮ್ಗೆ ಬಲಿಷ್ಠವಾಗಿರ್ತಾನೆ. ಕೇವಲ ಒಂದು 14 ದಿನಗಳು ಮಾತ್ರ ಸ್ವಲ್ಪ ಸೂರ್ಯನಿಗೆ ಪ್ರಾರ್ಥನೆ ಮಾಡೋದು, ಗೋಧಿಯನ್ನು ದಾನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕುಜ ನಿಮಗೆ ಸುಖಾಧಿಪತಿ, ಭಾಗ್ಯಾಧಿಪತಿ. ಆ ಕುಜ ನಿಮಗೆ ಚೆನ್ನಾಗಿಲ್ಲ. ಕುಜ ಒಂದು ಶತ್ರು ಸ್ಥಾನದಲ್ಲಿದ್ದಾರೆ. ಆದರೂ ಲಾಭ ಸ್ಥಾನಕ್ಕೆ ಬರ್ತಾರೆ, 11ನೇ ಮನೆಯಲ್ಲಿ ಇರ್ತಾರೆ. ಲಾಭಗಳು ಬರುತ್ತೆ, ಭೂಮಿಯಿಂದ ಲಾಭ, ರೈತರಿಗೆ ಅನುಕೂಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಿರುತ್ತೆ, ಮನೆ ಕಟ್ಟೋ ಕೆಲಸಗಳು, ಮನೆ ತಗೊಳ್ಳೋ ಕೆಲಸಗಳು, ಈ ತರದ ಅನುಕೂಲಗಳಾಗುತ್ತೆ. ಬಟ್ ಸುಖ ಕಡಿಮೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ನಿದ್ರೆ ಕಡಿಮೆ, ಊಟದ ಮೇಲೆ ಜ್ಞಾನ ಇರಲ್ಲ, ಕೆಲಸ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಡುತ್ತೆ. ಒಂಥರ ಡಿಪ್ರೆಸ್ಸು, ಆಂಗ್ಸೈಟಿ, ಇದೆಲ್ಲ ಸಿಂಹರಾಶಿಯವ್ರಿಗೆ. ಜೊತೆಗೆ ಈ ರಾಜಕೀಯ ವ್ಯಕ್ತಿಗಳು, ಸರ್ಕಾರ ಉದ್ಯೋಗ ಮಾಡುವಂಥವ್ರಿಗೆಲ್ಲ ಈ ತಿಂಗಳು ಸಿಕ್ಕಾಪಟ್ಟೆ ಸ್ಟ್ರೆಸ್ ಜಾಸ್ತಿ. ಆಮೇಲೆ ನೀವು ಹುಷಾರಾಗಿರಿ, ಏನಾದರೂ ಮಾತಾಡ್ಬಿಟ್ಟು ಸಿಕ್ಕಾಕೊಂಡು ಹೋಗ್ಬಿಡ್ಬೇಡಿ. ಈ ತಿಂಗಳು ನಿಮ್ಗೆ ಆ ಥರ ಸಾಧ್ಯತೆಗಳಿದೆ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು, ನನ್ನ ಊಟ ಆಯಿತು, ನನ್ನ ಆರೋಗ್ಯ ಆಯಿತು, ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬನ ಅಷ್ಟೇ. ಏನು ಹೊಸ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ಬೇಡಿ. ಸಂಧಿಕಾಲ ಬೇರೆ, ಶನಿ ಚೇಂಜ್ ಆಗ್ತಿರೋ ಸಂಧಿಕಾಲದಲ್ಲಿ ಯಾವುದೇ ಹೊಸ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅದು ನಿಮಗೆ ಡಿಸಾಸ್ಟರ್ ಆಗುತ್ತೆ. ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಸಾಧಾರಣವಾಗಿ ಏನು ಹೇಳುತ್ತೆ ನೋಡಿ, ನಾನು ನಿಮ್ಗೊಂದು ವಿಷಯ ತಿಳಿಸ್ತೀನಿ. ಯಾಕೆ ನಾನು ಇನ್ಡೆಪ್ತಾಗಿ ನಾನು ನಿಮ್ಗೆ ಹೇಳೋದಂದ್ರೆ, ಯದಿ ಕೇಂದ್ರೇ ತ್ರಿಕೋಣೇವ ನಿವಸೇತಾಂ ತಮೋ ಗ್ರಹೌ ನಾಥೇ ನಾಣ್ಯತರೇಣಾಢ್ಯೌ ದೃಷ್ಟೌವ ಯೋಗಕಾರಕೌ ಅಂತೇಳಿ ಒಂದು ಶ್ಲೋಕ ಬರುತ್ತೆ. ಹೇಳ್ತೀವಿ, ಪ್ರಬಲರಾಗಿರ್ತಕ್ಕಂಥ ರಾಹುಕೇತುಗಳು. ಸಿಂಹರಾಶಿಯವರಿಗೆ ರಾಹು ಬಂದು 8ನೇ ಮನೆ, ಕೇತು ಬಂದು 2ನೇ ಮನೆ.
ಯಾವ ಭಾವೇಶರ ಒಟ್ಟಿಗೆ ಇರುತ್ತಾರೋ, ಯಾವ ಭಾವದಲ್ಲಿ ಇರುತ್ತಾರೋ ಆ ಭಾವೇಶ ಅಥವಾ ಆ ಭಾವಾನುಸಾರವಾದ ಫಲವನ್ನು ಕೊಡುತ್ತಾರೆ. ಈಗ ರಾಹು ಜೊತೆ ಯಾರ್ಯಾರಿದ್ದಾರೆ? ಬುಧ ಇದ್ದಾರೆ, ಶುಕ್ರ ಇದ್ದಾರೆ, ರವಿನೂ ಬರ್ತಾರೆ 14ನೇ ತಾರೀಕು. ಇಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಪ್ರಬಲರಾದ ರಾಹುಕೇತುಗಳು ಯಾವ ಭಾವೇಶರ ಒಟ್ಟಿಗೆ ಇರ್ತಾರೋ, ಅಂದ್ರೆ ಯಾವ ಗ್ರಹದ ಜೊತೆಗೆ ಒಟ್ಟಿಗೆ ಇರ್ತಾರೋ, ಯಾವ ಭಾವದಲ್ಲಿ ಇರ್ತಾರೋ ಆ ಭಾವೇಶನ ಫಲವನ್ನ ರಾಹುಕೇತುಗಳು ಕೊಡ್ತಾರೆ. ಅವಾಗ ರಾಹುನು ನಿಮಗೆ ಪಾಸಿಟಿವ್ ಆಯ್ತು ಕಣ್ರಿ ಸಿಂಹರಾಶಿಯವರಿಗೆ. ಒಂದೇ ಒಂದು ಸೂರ್ಯ ಬಂದು ನಿಮಗೆ 14ನೇ ತಾರೀಕುವರೆಗೂ ಶನಿ ಮನೆಯಲ್ಲಿರೋದ್ರಿಂದ ಚೆನ್ನಾಗಿಲ್ಲ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಜನರಲೈಸ್ ಆಗಿ ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ಸೋಂಬೇರಿ ಇರುತ್ತೆ, ಸ್ವಲ್ಪ ಕೆಲಸಗಳೆಲ್ಲ ನಿಧಾನ ವಿಳಂಬ, ಅದಾದಮೇಲೆ ಸ್ಪೀಡಪ್ ಆಗುತ್ತೆ. ಶುಭದಾಯಕ. ದಾಂಪತ್ಯ ಜೀವನದಲ್ಲಿ ಸುಖಮಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ನಿಮ್ಮ ಹೆಸರು ಬೆಳೆಯುತ್ತೆ, ಸ್ಥಾನ ಪಲ್ಲಟ ಸಾಧ್ಯತೆ ಇದೆ, ಹಣದ ವ್ಯವಹಾರದಲ್ಲಿ ಕೂಡ ಅನುಕೂಲ ಇದೆ. ಭಯ ಅದೆಲ್ಲ ನಿಮಗೆ ದೂರ ಮಾಡ್ಕೋಬೇಕು, ಭಯ ಪಡಬಾರದು. ಬಹಳ ಜಾಗರೂಕತೆಯಿಂದ ನಿಮ್ಮ ಕೆಲಸಗಳನ್ನು ಪೂರ್ಣ ಮಾಡ್ಕೊಳ್ಳಿ. ಹೊಸ ಆಪರ್ಚುನಿಟೀಸ್ ಬರುತ್ತೆ, ಅದನ್ನೆಲ್ಲ ತಗೊಳ್ಳಿ. ನೂತನ ವಸ್ತುಗಳೆಲ್ಲ ಖರೀದಿ ಮಾಡುವಂಥ ಯೋಗ, ಸಂತೋಷ, ಎಲ್ಲರ ಜೊತೆಗೆ ಬೆರೆಯುವಂತಹ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಈ ತಿಂಗಳು ಕಾಣುತ್ತೆ. ನಾನು ಅದೇನು ಗುರುಗಳೇ ಯಾವಾಗಲೂ ಹೇಳಿದ್ರೆ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಮುಗಿಸ್ಕೊಂಡು ಮನೆಗೆ ಬನ್ನಿ, ಕುಟುಂಬ ನೋಡ್ಕೊಳ್ಳಿ, ನಿಮ್ಮದೇಗಿರಿ ಅಂತಂದರೆ ಅಂದರೆ ಹೊಸ ಜನರ ವ್ಯಕ್ತಿಗಳ ಪರಿಚಯ ಆಗುತ್ತೆ, ತನ್ಮೂಲಕ ಖುಷಿ ಆಗುತ್ತೆ. ಆರೋಗ್ಯನೂ ಚೆನ್ನಾಗಿದೆ ಈ ತಿಂಗಳು, ರೈತರಿಗೆ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಭಯ ಎಲ್ಲ ದೂರ ಆಗುತ್ತೆ. ಸ್ವಲ್ಪ ಗೋವಿಗೆ ಏನಾದರೂ ಕೊಡೋದ್ರಿಂದ ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಹೆಚ್ಚು ಕೋಪ ಬಂದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನೀವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಅನುಭವಸ್ಥರನ್ನ ಕೇಳಿ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಆಮೇಲೆ ತಗೊಳ್ಳಿ ನಿರ್ಧಾರಗಳನ್ನ. ಲೈಫ್ ಟೈಮ್ ನಿರ್ಧಾರಗಳನ್ನು ದಿಢೀರಂತ ತಗೊಳ್ಬೇಡಿ, ಇಲ್ಲ ಜ್ಯೋತಿಷ್ಯದ ಮುಖಾಂತರ ತಗೊಳ್ಳಿ. ಮನೆಯನ್ನು ನವೀಕರಣ ಮಾಡೋದು, ಮನೆಗೆ ಹೊಸ ವಸ್ತುಗಳನ್ನು ತರೋದು, ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ದರ್ಶನ ಕೊಡೋದು. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕ್ರೀಡೆಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣ್ತಾರೆ. ಸ್ವಲ್ಪ ದೇಹದಲ್ಲಿ ನರಗಳು ಮತ್ತು ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ಬೋದು. ವಿಶ್ರಾಂತಿ ಅದರಿಂದ ಸ್ವಲ್ಪ ಅಗತ್ಯ ಅನಿಸುತ್ತೆ ನಿಮಗೆ. ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ತಗೊಳ್ಳಿ. ಆಯುಧಗಳಿಂದ ಸ್ವಲ್ಪ ತೊಂದರೆಗಳು ಬರುತ್ತೆ. ಅಂದರೆ ಆಯುಧ ಕೆಲಸ ಈಗ ಮೇಸ್ತ್ರಿ ಗಡಾರಿಯಲ್ಲಿ ಕೆಲಸ ಮಾಡ್ತಾರೆ, ಸೆನ್ಕೆಯಲ್ಲಿ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಮಿಷಿನಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ. ಆಯುಧದಿಂದ ಕೆಲಸ ಮಾಡುವಂಥವರೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆನಂದ ನಿಮಗೆ ಸಿಗುತ್ತೆ. ಸತಿಪತಿಯರಿಗೆ ಈ ಒಂದು ತಿಂಗಳು ಉತ್ತಮವಾದ ಫಲ ಸಿಗುತ್ತೆ. ಅನಿರೀಕ್ಷಿತವಾಗಿ ಕೆಲವೊಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ನಿರ್ಧಾರ ತಗೊಳ್ಳಿ, ಒಳ್ಳೆಯ ನಿರ್ಧಾರ ತಗೊಳ್ಳಿ, ಯೋಚನೆ ಮಾಡಿ ತಗೊಳ್ಳಿ. ನಿರ್ಧಾರ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲಹೆ ಪಡ್ಕೊಳ್ಳಿ. ವೃಥಾ ತಿರುಗಾಟ ಬೇಡ. ವೃಥಾ ತಿರುಗಾಟ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ, ಬೆಲೆ ಬಾಳೋ ವಸ್ತುಗಳನ್ನು ಕಳ್ಕೊತೀರ. ಸ್ವಲ್ಪ ನೆಮ್ಮದಿ ಜಾಸ್ತಿನೇ ಸಿಗುತ್ತೆ 14ನೇ ತಾರೀಕು ನಂತರ. ಆಮೇಲೆ ಹೆಚ್ಚು ದಾನಗಳನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಮಿತಿ ಇದೆಯೋ ಅಷ್ಟೇ ದಾನ ಮಾಡಿ, ಹೆಚ್ಚು ದಾನ ಮಾಡೋಕ್ಕೆ ಹೋಗ್ಬೇಡಿ. ಜನ ನಿಮಗೆ ಪ್ರೋತ್ಸಾಹ ಹೆಚ್ಚಾಗಿ ಕೊಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜಯ, ಸ್ವಲ್ಪ ಸರ್ಕಾರಿ ಕೆಲಸದಲ್ಲಿ ಮಾತ್ರ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಬಂಧುಗಳ ಆಗಮನದಿಂದ ಸ್ವಲ್ಪ ಒಳ್ಳೆ ಫಲ ಸಿಗುತ್ತೆ. ಮುಂತಾದ ಶುಭ ಫಲಗಳನ್ನೇ ಕಾಣಬಹುದು ಸಿಂಹರಾಶಿಯವರಿಗೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸೂರ್ಯನನ್ನು ನಮಸ್ಕಾರ ಮಾಡಿ. ಸಾಧ್ಯವಾದರೆ ಕುಜ ಸ್ವಲ್ಪ ಶತ್ರು ಮನೆಯಿರೋದ್ರಿಂದ ನರಸಿಂಹಸ್ವಾಮಿನ ದರ್ಶನ ಮಾಡಿ ನರಸಿಂಹಸ್ವಾಮಿ ಸ್ತೋತ್ರಗಳನ್ನು ಕೇಳಿ. ಇನ್ನು ಶನಿ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ. ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಅಷ್ಟಮ ಶನಿ ಪ್ರಾರಂಭ ಆದಮೇಲೆ ಖಂಡಿತವಾಗ್ಲೂ ಶನಿ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಅದರಿಂದ ನಿಮಗೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಎಷ್ಟೋ ಜನ ಅಭಿವೃದ್ಧಿ ಆಗ್ಬಿಡ್ತಾರೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ. ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂದರೆ ಎಷ್ಟೋ ಜನ ಕುಂಠಿತರಾಗ್ಬಿಡ್ತಾರೆ, ಅಂದರೆ ಕಳ್ಕೋತಾರೆ. ಯಾವುದೇ ಇರಲಿ, ಜಾತಕನ ಮೇಲೆ ತೋರಿಸೋಣ. ನಿಮ್ಗೆ ಅನುಕೂಲ ಆದರೆ ಬೇಗ ತೋರಿಸ್ಬಿಡಿ. ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿ. ಶನಿ ಎಷ್ಟು ಪರ್ಸೆಂಟೇಜ್ ಸ್ಟ್ರಾಂಗ್ ಆಗಿದ್ದಾರೆ, ಏನಾದರೂ ಇನ್ನೂ ಸ್ಟ್ರಾಂಗ್ ಮಾಡಬೇಕಾ, ಸುಲಭವಾದ ಪರಿಹಾರಗಳೇನಂತ ತಿಳ್ಕೊಂಬಿಡಿ. ಸರಿ, ಆ ಒಂದು ಜಾತಕ ನೋಡಿ ತಿಳ್ಕೊಳ್ಳೋದು ಒಂದಾದರೆ, ಈ 28ನೇ ತಾರೀಕು ಶನಿ ಬದಲಾವಣೆ ಆದಮೇಲೆ ಎಲ್ಲ ಕಡೆನೂ 29ನೇ ತಾರೀಕು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಶನಿಶ್ಚರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ, ನೀವು ಇರತಕ್ಕಂಥ ಜಾಗದಲ್ಲಿ ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ವಿಚಾರಿಸಿ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.